Hi ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಗೌಡ ವ್ಲಾಗ್ಸ್. ಇವತ್ತು ಡೇ 3 ಇನ್ ದಕ್ಷಿಣ ಕನ್ನಡ. ಸೊ ಫಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದರೆ ಇವತ್ತು ನಾವೇ ಕುಕ್ ಮಾಡ್ಕೊತಾ ಇದೀವಿ ಬ್ರೇಕ್ಫಾಸ್ಟು. ಟೊಮೆಟೊ ಬಾತ್ ರೆಡಿ ಆಗ್ತಾ ಇದೆ. ಸೊ ಇದು ತಿಂದ್ಬಿಟ್ಟು ನಮ್ಮ ಡೇ ಹೇಗಿರುತ್ತೆ ಅಂತ ನೀವು ಕೂಡ ನೋಡ್ಬೋದು. ಸೊ ಬನ್ನಿ ನೋಡೋಣ. ಟೊಮೆಟೊ ಬಾತ್ ಕೂಡ ತೋರಿಸ್ತೀನಿ, ಅದು ಇನ್ನೊಂಚೂರು ಬೇಯಬೇಕು. ನೋಡಿ ದಮ್ ಕಟ್ಟಿದ್ದೀನಿ, ಬಾಳೆ ಎಲೆ ಹಾಕಿ ದಮ್ ಕಟ್ಟಿದ್ದೀವಿ. ನೋಡಿ ಟೊಮೆಟೊ ಬಾತ್ ರೆಡಿ ಆಗಿದೆ, ಇವಾಗ ತೋರಿಸ್ತೀನಿ. ಇವ್ರು ನೋಡಿ, ಇವರೇ ಮಾಡಿರೋ ಥರ ಬಂದು ಬಿಲ್ಡಪ್ ಕೊಟ್ಟು ಓಪನ್ ಮಾಡ್ತಾವ್ರೆ. ನೋಡಿ ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಇದೆ. ಅಂದರೆ ಏನು ಇಂಗ್ರೀಡಿಯೆಂಟ್ಸ್ ಇದ್ದಿದ್ದಿಲ್ಲ, ಈ ಊರಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ಮಾಡಿದ್ದೀವಿ. ನೋಡಿ ನೋಡೋಕೆ ಚೆನ್ನಾಗಿ ಕಾಣಿಸ್ತದಲ್ಲ, ಸೂಪರ್ ಆಗೈತೆ. ಸ್ಮೆಲ್ ಮಾತ್ರ ಎಷ್ಟು ಸಕ್ಕದ ಬರ್ತದೆ ಗೊತ್ತಾ. ಈ ಆಂಬೋ ಸ್ಟೈಲ್ ಬಿರಿಯಾನಿ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರ್ತದೆ ನಮಗೆ. ಈಗ ಏನಿದು ತಿನ್ನೋದೆ, ತಿನ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗೋದಾ ಇಲ್ಲ ರೆಸ್ಟ್ ಮಾಡ್ತೀರಾ ಮೇಡಮ್? ತಿನ್ಬಿಟ್ಟು ರೆಡಿಯಾಗಿ ಬೆಂಗಳೂರಿಗೆ ಪ್ರಯಾಣ. ಓಕೆ. ಏನಾಗ್ತಿದೆ ಇವಾಗ ಮಗನೆ? ಏನು ಸ್ಮೆಲ್ಲು? ಬಿರಿಯಾನಿ ಅಲ್ಲನ ಇವತ್ತು ಮಂಡೇ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ವಿಯನ್ ನೋಡಿದ್ರ ಅವ್ನ ಎಕ್ಸ್ಪ್ರೆಷನ್ಸು ಗಮ್, ಅವ್ನಿಗೆ ಆಗ್ತಾ ಇಲ್ಲ, ಬಾಯಲ್ಲಿ ನೀರು ಬರ್ತದೆ. ಚಿಕನ್ ಇದ್ದಿದ್ರೆ ಸ್ಕೂಲ್ ರಜೆ ಇದೆ, ಇವ್ ನೋಡಿ ಹೆಂಗ್ ಆಡ್ತಾನೆ ವಿಯನ್. ಎಲ್ಲಿ ವಿಯನ್, ಎಲ್ಲಿದ್ಯಾ? ಆಕ್ಷನ್ ಬರ್ಲಾ? ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಈಗ ನಾವು ಸ್ಟೇ ಚೆಕ್ಔಟ್ ಮಾಡ್ಕೊಂಡು ಬೆಂಗಳೂರು ಕಡೆ ಹೋಗ್ತಾ ಇದೀವಿ. ಇವತ್ತಿನ ಪ್ಲಾನ್ ಬಂದ್ಬಿಟ್ಟು ದಾರಿಯಲ್ಲಿ ಹೋಗ್ತಾ ಯಾವ್ಯಾವ ಜಾಗಗಳು ಮತ್ತೆ ದೇವಸ್ಥಾನಗಳು ಸಿಗುತ್ತೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಆಕ್ಚುಲಿ ತುಂಬಾ ದೊಡ್ಡ ದೇವಸ್ಥಾನಕ್ಕಿಂತ ಪುಟ್ ದೇವಸ್ಥಾನಗಳು ನೋಡೋದಂದ್ರೆ ತುಂಬಾನೇ ಇಷ್ಟ. ನಾವು ಇವಾಗ ಬಂದಿರೋದು ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ. ಇದು ಬಂದು ಬಿಸ್ಲೆಘಾಟ್ ರೋಡಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ತುಂಬ ಪುಟ್ಟ ದೇವಸ್ಥಾನ, ಬಟ್ ವ್ಯೂ ಮಾತ್ರ ಸಕ್ಕದಾಗಿದೆ. ದೇವ್ರು ಕೂಡ ತೋರಿಸಿ ಬನ್ನಿ, ದೇವ್ರು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡ್ಕೊಂಡು ಬರ್ತೀನಿ. ಹಂಗೆ ತೋರಿಸಿ ಬನ್ನಿ ದೇವಸ್ಥಾನ. ಸೊ ಯಾರಾದ್ರೂ ಈ ದಾರಿಯಲ್ಲಿ ಟ್ರಾವೆಲ್ ಮಾಡ್ತೀರಾ, ದೇವಸ್ಥಾನ ಮಿಸ್ ಮಾಡಬೇಡಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ವ್ಯೂ ನೋಡಿ, ರೋಡ್ ಮಧ್ಯದಲ್ಲೇ ಸಿಗುತ್ತೆ ದೇವಸ್ಥಾನ. ನೀವು ಬಿಸ್ಲೆಘಾಟ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಿಸ್ಲೆಘಾಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿಗುತ್ತೆ ನಿಮಗೆ ದೇವಸ್ಥಾನ. ಚಾಮುಂಡೇಶ್ವರಿ ಅಮ್ಮನೂ ಅಷ್ಟೇ, ಸ್ಮೈಲಿಂಗ್ ಫೇಸ್ ಇದೆ, ನಗು ಮುಖ, ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವರು. ದೇವಸ್ಥಾನದ ಒಳಗಡೆ ಇನ್ನೂ ಕಾಲಿಟ್ಟಿದ್ದಿಲ್ಲ, ದೇವರಿಂದ ಹೂವು ಬಿತ್ತು. ತುಂಬಾನೇ ಖುಷಿ ಆಗೋಯ್ತು ನಮಗೆಲ್ಲ, ಏನೋ ಒಂದು ಪಾಸಿಟಿವ್ ವೈಬ್ ಸಿಕ್ತು. ನಾವು ಹೋದಾಗ ಯಾರು ಪುರೋಹಿತರಿದ್ದಿಲ್ಲ, ಮೇ ಬಿ ಬೆಳಗ್ಗೆನೆ ಬಂದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಇವಾಗ ಬಂದವರೆಲ್ಲ ಅವ್ರವರೇ ಪೂಜೆ ಮಾಡ್ಕೊತಾ ಇದ್ರು. ಯಾರು ಈ ದಾರಿಯಲ್ಲಿ ಹೋಗ್ತಿದ್ರೆ ದೇವಸ್ಥಾನ ತಪ್ಪದೆ ವಿಸಿಟ್ ಕೊಡಿ. ತುಂಬ ಪುಟ್ಟ ದೇವಸ್ಥಾನ ಚೆನ್ನಾಗಿದೆ. ದೇವಸ್ಥಾನ ಪಕ್ಕನೇ ನೀವು ನೋಡ್ಬೋದು ವಾಟರ್ ಫಾಲ್ಸ್ ಕೂಡ ಇದೆ. ಸೊ ಬಂದಿರೋರೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ವಿಯನ್ ಕೂಡ ನೀರಲ್ಲಿ ಆಡಕ್ಕೆ ಹೋದ. ನೀರು ಎಲ್ಲೂ ಕಾಣಿಸ್ಬಾರ್ದು, ನೀರು ಕಾಣಿಸಿದ ತಕ್ಷಣ ನಾನು ಆಟ ಆಡಕ್ಕೆ ಹೋಗ್ಬೇಕು ಅಂತ ಹಠ ಮಾಡೋದು ಏನು ಇವನ್ ಕತೆ. ಆಟ ಆಡ್ದಂಗೂ ಅರ್ಧ ಗಂಟೆ ಆಟಾಡಪ್ಪ ಅಂತ ನಾವು ಬಿಟ್ಬಿಟ್ಟಿದ್ವಿ. ಎಲ್ಲೂ ಹೋಗ್ತಾ ಇಲ್ಲ, ಆಗ್ಲಿಂದ ಇಲ್ಲೇ ಕುತ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಹತ್ರ ಹೋದ್ರೂ ಅಷ್ಟೇ ಅಲ್ಲೇ ಕುತ್ಕೊಂಡಿದ್ದೆ. ಅಲ್ಲೇ ಫ್ಲೈ ಮಾಡುತ್ತೆ, ಬಂದು ವಾಪಸ್ ಅಲ್ಲೇ ಕುತ್ಕೊಳುತ್ತೆ. ಇದು ವಾವ್, ಓಡಿಸ್ಲಾ. ನಾವಿವಾಗ ಬಂದಿರೋದು ಬಿಸ್ಲೆ ವ್ಯೂ ಪಾಯಿಂಟ್ಗೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡ್ಕೊಬರೋಣ. ಆ್ಯಕ್ಚುಲಿ ಮೊದಲೆಲ್ಲ ಬಂದಿದ್ವಿ ಇಲ್ಲಿಗೆ, ಅವಾಗ ಟಿಕೆಟ್ ಎಲ್ಲ ಇದ್ದಿಲ್ಲ. ಇವಾಗ ಟಿಕೆಟ್ ಬೇರೆ ಮಾಡಿಬಿಟ್ಟಿದ್ದಾರೆ, ಪರ್ ಪರ್ಸನ್ 20 ರೂಪೀಸು. 6 ವರ್ಷದ ಕೆಳಗಿನ ಮಕ್ಕಳಿಗೆ ಟಿಕೆಟ್ ಇಲ್ಲ, ಫ್ರೀ ಅಂತ. ಬಟ್ ಕ್ಲೈಮೇಟ್ ಮಾತ್ರ ಸಕ್ಕದಾಗಿದೆ, ಬಿಸಿಲಿದೆ, ಬಿಸಿಲು ಜೊತೆ ಗಾಳಿನೂ ಇದೆ, ತಣ್ಣಗಿದೆ. ಧರ್ಮಸ್ಥಳ ಕುಕ್ಕೆಲೆಲ್ಲ ಹಬ್ಬೆ ನೋಡಿ 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 ಇವಾಗ ಕ್ಲೈಮೇಟ್ ಸಡನ್ ಚೇಂಜ್ ಆಯ್ತಲ್ಲ, ಒಂಥರ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಬನ್ನಿ ಹಂಗೆ ಮುಂದೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ವ್ಯೂ ಕಾಣಿಸುತ್ತಾ. ಫಾಗ್ ಇದೆಯಾ ಏನೋ ಗೊತ್ತಿಲ್ಲ, ಮುಂದೆ ಹೋಗ್ತಾ ನೋಡೋಣ. ನಿಮ್ಗೂ ತೋರಿಸ್ತೀನಿ ಬಿಸ್ಲೆ ವ್ಯೂ ಪಾಯಿಂಟ್. ಏನು ಸಕ್ಕದಾಗಿದೆ ವ್ಯೂ, ಮಾತ್ರ ಸಕ್ಕದಾಗಿದೆ ನೋಡಿ. ಫಾಗ್ ಇದೆ, ಫಾಗ್ ಜೊತೆಗೆ ಮೌಂಟೇನು. ಇವಾಗ ಎಷ್ಟು ಟೈಮ್ 2 ಗಂಟೆ ಆಗಿರ್ಬೋದು, ಬಟ್ ಇನ್ನೂ ಫಾಗ್ ಇದೆ. ಬಟ್ ನೋಡಿ, ನೇಚರ್ ಅಟ್ ಇಟ್ ಬೆಸ್ಟ್ ಅಂತಾರಲ್ಲ, ಇದಕ್ಕೆ ಅಪ್ಪ ಸಕ್ಕದಾಗಿದೆ. ಜನನೂ ಪರವಾಗಿಲ್ಲ, ತುಂಬ ಜನನೇ ಇದ್ದಾರೆ ಇವತ್ತು. ಮೇ ಬಿ ಗೌರ್ಮೆಂಟ್ ಹಾಲಿಡೇ ಆಗಿರೋ ಕಾರಣಕ್ಕೆ ಜನ ಇದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ. ನಮ್ಮಮ್ಮ, ನನ್ನ ತಮ್ಮ, ವಿಯನ್ ಎಲ್ಲ ಹೋಗ್ತಿದ್ದಾರೆ ಕೆಳಗಡೆ. ಸೊ ನಾನು ಅಲ್ಲಿ ಹೋಗ್ತೀನಿ ಬನ್ನಿ. ಅಲ್ಲಿ ಕಾಣಿಸ್ತಿದೆ ನೀರು, ವಾಟರ್ ಫಾಲ್ಸ್ ಎಷ್ಟು ಸಕ್ಕದಾಗಿ ಬರ್ತದೆ ನೋಡಿ. ಇಷ್ಟು ಈ ಒಂಚೂರು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ವಾಟರ್ ಫಾಲ್ಸ್. ವಾವ್, ವೆರಿ ನೈಸ್.
ಮಾನ್ಸೂನ್ ಸೀಸನಲ್ಲಿ ಬರೋ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವಾಗ ಮಳೆ ಇಲ್ಲಲ್ಲ, ಬಟ್ ಇವಾಗಲೂ ಚೆನ್ನಾಗಿದೆ ನೋಡೋಕ್ಕೆ. ವಾ 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 ಕೂದಲೆಲ್ಲ ನೋಡಿ ಹೆಂಗಾಗ್ತದೆ, ಗಾಳಿ ಅಷ್ಟು ಗಾಳಿ ಇದೆ, ಬಟ್ ಚೆನ್ನಾಗಿದೆ. 2 ದಿನ ಹಬ್ಬೆಯಲ್ಲಿ ಇದ್ದು ಇವಾಗ ಒಂಥರ ಎಂಜಾಯ್ ಸಕ್ಕತ್ತಾಗಿದೆ ಫೀಲಿಂಗ್ ಮಾತ್ರ. ನಮ್ಮಮ್ಮ ನೋಡಿ ಫೋಟೋ ತೆಗೆಸ್ಕೊಳಕ್ಕೆ ರೆಡಿಯಾಗಿ ನಿಂತ್ಕೊಳ್ತಾರೆ, ಎಲ್ಲೇ ಹೋಗಂಗಿಲ್ಲ. ಒಂದೇ ಜಾಗದಲ್ಲಿ ಒಂದು 50 ಫೋಟೋ ತೆಗೆದು ನಿಂತ್ಕೊಂಡು ತೆಗೆಸ್ಕೊತಾರೆ, ಅಷ್ಟು ಪೇಷನ್ಸ್ ಇದೆ. ವಿಯನ್ ನಿದ್ದೆ ಮಾಡಿ ಎದ್ದಿದ್ದಾನೆ, ಸ್ವಲ್ಪ ಕ್ರಾಂಕಿ ಆಗಿದ್ದಾನೆ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ವ್ಯೂ ಎಂಜಾಯ್ ಮಾಡಿದ್ರು ವ್ಯೂ ಎಂಜಾಯ್ ಮಾಡ್ತಿಲ್ಲ ವಿಯಾನು. ಗೊತ್ತಾ ಯಾಕೆ ಬಿಸಿಲಿಗಾಟ ಹೆಸರು? ಹೌದಾ ಫ್ರೆಂಡ್ಸ್? ಕರೆಕ್ಟಾಗಿದೆ ಹ್ಞೂ ಅಂತ ಹಾಕಿ, ಇಲ್ಲ ಅಂದರೆ ತಪ್ಪಾಗಿರೋ ಎಕ್ಸ್ಪ್ಲೇನ್ ಮಾಡಿ ಯಾಕೆ ಹೆಸರು ಬಂತು. ನಗುವಂತು ನಗುವಂತು ಬಂತು ಬಂತು. ಎಷ್ಟು ಗಾಳಿ ಇದೆ ಅಂದ್ರೆ ಫೋನೇ ನುಕ್ಕೊಂಡು ಹೋಗ್ತಾ ಇದೆ. ಗಾಳಿ ನೋಡಿ ಎಷ್ಟಿದೆ. ಏನ್ ಕೂದಲು ಇಷ್ಟೊತ್ತು ನಿದ್ದೆಲಿದ್ದ ಕ್ರಾಂಕಿ ಅದ, ಇವಾಗ ನೋಡಿ ಅದ್ ಕೇಳೋದು ನೇಚರ್ ಹೀಲ್ಸ್ ಅಂತ. ನಮ್ಮಪ್ಪ ನೋಡಿ ಎಷ್ಟು ಭಯವಾಗಿ ನಿಂತವ್ರೆ, ಎಲ್ಲಿ ಗಾಳಿಗೆ ಆರೋಗ್ತೀನಿ ಅಂದ್ಬಿಟ್ಟು ಫೋಟೋ ಪೋಸ್ ಕೊಡೋಕ್ಕೂ ಭಯ ಬೀಳ್ತಾರೆ, ನಡೀತಾವ್ರೆ ನಮ್ಮಪ್ಪ. ನಾನು ವಿಯ ನೋಡಿ ಅದಕ್ಕೆ ರೇಗಿಸ್ತಾನೆ ನಮ್ಮಪ್ಪಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೊ ಗೈಸ್, ನಾವಿವತ್ತು ರಿಡ್ಜ್ ಪಾಯಿಂಟಲ್ಲಿ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಬ್ರಿಟಿಷರು ಮಾಡಿರೋದು ಡಿವಿಷನ್ನು. ಸೊ ಈ ಭಾಗದಲ್ಲಿ ಯಾವ ಕಡೆ ಮಳೆ ಬರುತ್ತೋ, ನನ್ನ ರೈಟ್ ಸೈಡ್ ಮಳೆ ಬರೋದೆಲ್ಲ ಬಂದ್ಬಿಟ್ಟು ಅರೇಬಿಯನ್ ಸೀಗೆ ಹೋಗುತ್ತಂತೆ. ಸೊ ಈ ಭಾಗ ಲೆಫ್ಟ್ ಸೈಡ್ ಬರೋ ಮಳೆ ಎಲ್ಲ ಬಂದ್ಬಿಟ್ಟು ಬೇ ಆಫ್ ಬೆಂಗಾಲ್ಗೆ ಹೋಗುತ್ತಂತೆ. ಅದಕ್ಕೋಸ್ಕರ ಈ ಪಾಯಿಂಟ್ನ ಬ್ರಿಟಿಷರು ಒಂದು ಮೆಜರ್ ಮಾಡಿ ಆವಾಗ ಕಟ್ಟಿರೋದು. ಸೊ ಇದು ಬಂದು ಒಂದು ಫೇಮಸ್ ಸ್ಪಾಟು. ಬಿಸ್ಲೆ ಘಾಟಿಂದ ಬರ್ಬೇಕಾದ್ರೆ ಸಿಗುತ್ತೆ. ಸೊ ನೀವು ಬಂದು ಏನೋ ಮಿಸ್ ಮಾಡ್ಕೊಂಡಿದ್ರೆ ಒಂದ್ಸತಿ ಬಂದು ನೋಡಿ, ಚೆನ್ನಾಗಿದೆ. ಆ ಸುತ್ತಲೂ ವ್ಯೂ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಇಲ್ಲೂ ಅಷ್ಟೇ ಬೆಟ್ಟ ಗುಟ್ಟ. ಈಗೇನೋ ಹೊಸದಾಗಿ ದೇವಸ್ಥಾನ ಬೇರೆ ಕಟ್ತಾ ಇದ್ದಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಏನೋ ಬಂದಾಗ ಇಲ್ಲಿ ಸ್ಪಾಟ್ ಸಿಕ್ಕರೆ ಮೇ ಬಿ ದೇವಸ್ಥಾನ ಕಂಪ್ಲೀಟ್ ಆಗಿರುತ್ತೆ ಅನ್ಸುತ್ತೆ. ಸೊ ದೇವಸ್ಥಾನನೂ ನೋಡ್ಬೋದು ನೀವು. ಪಾಂಡ್ ಇದೆ, ಪಾಂಡು ನೋಡ್ಬೋದು. ನಮ್ಗೆ ಆ್ಯಕ್ಚುಲಿ ಪಾಂಡಲ್ಲಿ ಇವಾಗ ಒಂದು ಹಾವು ಕಾಣಿಸ್ತು, ಇಳ್ದು ಹೋಗೋಣ ಅಂದ್ಕೊಂಡ್ವಿ ನಾವು. ಬಟ್ ಆ ಹಾವು ನೋಡಿ ಭಯ ಆಗೋಯ್ತು, ಅದಕ್ಕೆ ಸರಿ ಮುಂಡಿಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ ನಾವು. ಇಲ್ಲಿ ನೋಡಿ ನಮ್ಮ ವಿಯನ್ ನೋಡಿ. ವಿಯನ್ ನೀನು ಎಕ್ಸ್ಪ್ಲೇನ್ ಮಾಡ್ತೀವಿ ಮಗನೆ. ಅಲ್ಲಿ ನೀರೇನೋ ಏನೋ ಮಾಡ್ತಿದ್ರಲ್ಲ, ಏನು ಮಾಡ್ತಿದ್ರಿಮ್ಮ? ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಯಲ್ಲಿ ಇಳಿಸು ಆಸೆ ಅನುರಾಗದಲ್ಲಿ ಕೊನೆ ಇದರಲ್ಲಿ ನನಗೂ ನಿನಗೂ. ಗೈಸ್, ನಾವೀಗ ತುಂಬ ಫೇಮಸ್ ಆಗಿದೆಯಲ್ಲ ಟೆಂಪಲ್, ಆ ಟೆಂಪಲ್ ಬಂದೀವಿ. ಯಾವುದು ಅಂದರೆ ರೀಲ್ಸಲ್ಲಿ ಫೇಮಸ್ ಆಗಿರೋ ಟೆಂಪಲ್ಲು. ಹಾಸನಿಂದ 28 ಕಿಲೋಮೀಟರ್ಸ್ ದೂರದಲ್ಲಿರೋದು. ಅದೇ ರಂಗನಾಥ ಸ್ವಾಮಿ ಟೆಂಪಲ್ಲು, ಗೋರೂರು ಡ್ಯಾಮ್ ಹತ್ರ ಇರೋದು. ಸೊ ಬನ್ನಿ ಹೋಗಿ ನೋಡ್ಕೊಬರೋಣ ದೇವಸ್ಥಾನ ಹೇಗಿದೆ ಅಂತ. ತುಂಬ ಕ್ರೌಡ್ ಇದೆ ಆ್ಯಕ್ಚುಲಿ. ರೀಲ್ಸಲ್ಲೆಲ್ಲ ಫೇಮಸ್ ಅಂದಮೇಲೆ ಅಂತೂ ತುಂಬಾ ಕ್ರೌಡ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಯಾರೋ ಹೇಳ್ತಾಯಿದ್ರು ಈ ನಡುವೆ ತುಂಬ ಜನ ಬರ್ತಾ ಇದ್ದಾರೆ, ಅದು ವೀಕೆಂಡ್ಸು ಮತ್ತು ಈ ಥರ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಇದ್ದಾಗಂತೂ ತುಂಬ ಜನ ಬರ್ತಿದ್ದಾರೆ ಅಂತ ಹೇಳಿದ್ರು. ಬನ್ನಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಬರೋಣ. ದೇವ್ರ ದರ್ಶನ ಮಾಡಬೇಕು ಅಂದರೆ 35ರಿಂದ 40 ಮೆಟ್ಲುಗಳಿದೆ, ಅದನ್ನ ಹತ್ಕೊಂಡು ಹೋಗಬೇಕು. ಇದು ಸ್ವಲ್ಪ ಈಸಿನೇ, ಏನು ಅಷ್ಟು ಕಷ್ಟವಾಗಿಲ್ಲ ಮೆಟ್ಲುಗಳು, ಆರಾಮಾಗಿ ಹೋಗ್ಬೋದು. ಹಾಯ್ ನೋಡಿ, ಏನು ಆಲ್ರೆಡಿ ದರ್ಶನ ಮಾಡ್ಕೊಂಡೆ ಬಂದ್ಬಿಟ್ಟ. ನೋಡಿ ಈ ದೇವಸ್ಥಾನದ ಗರ್ಭಗುಡಿ ಇದೇನೆ. ಇದು ಬಂದು ರಂಗನಾಥ ಸ್ವಾಮಿ ದೇವರು, 200 ವರ್ಷದ ಹಳೆ ಕಾಲದ ವಿಗ್ರಹ ಅಂತೆ ಇದು. ದೇವ್ರು ಬಂದು ಹಳೆ ಕಾಲದ್ದು ಅಂದರೆ 200 ವರ್ಷದ ಹಳೇದು ವಿಗ್ರಹ ಇರೋದು. ಬಟ್ ದೇವಸ್ಥಾನ ಬಂದ್ಬಿಟ್ಟು 2021 ಕಟ್ಟಿದ್ದು. ಸೊ ನೀವು ಕೂಡ ಇಲ್ಲಿ ನೋಡ್ಬೋದು. ಈಗೀಗ ಫೇಮಸ್ ಆಗ್ತಿದೆ ಅಂತ ಒಳಗಡೆ ಕೂಡ ಅವ್ರು ಹೇಳಿದ್ರು. ಪಾಪ ಇರೋರು ಅವರೇ ಬರ್ತಿರೋ ಇನ್ನೂ ಜನ ಬರ್ತಾನೆ ಇದ್ದಾರೆ ಆ್ಯಕ್ಚುಲಿ. ಬಟ್ ದೇವಸ್ಥಾನ 5 ಗಂಟೆ ಕ್ಲೋಸ್ ಅಂದ್ಬಿಟ್ಟು ಪುರೋಹಿತರು ನೋಡಲ್ಲಿ ಹೋಗ್ತಾ ಇದ್ದಾರೆ. 5 ಗಂಟೆ ಕ್ಲೋಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಬಟ್ ಜನ ಬರ್ತಾನೆ ಇದ್ದಾರೆ.
ಚೆನ್ನಾಗಿದೆ ಒಂಥರ. ಹೇಗನ್ಸಮ್ಮ ನಿಮಗೆ ದೇವಸ್ಥಾನ ನೋಡಿ? ತುಂಬ ಚೆನ್ನಾಗಿದೆ, ಹಳೆಯ ಕಾಲದ ದೇವಸ್ಥಾನ. ನೀವು ಒಂದ್ಸಾರಿ ಬಂದು ನೋಡ್ರಿ. ಯಾವ ದೇವ್ರು ಇರೋದು ಒಳಗಡೆ? ರಂಗನಾಥ. ಗೊತ್ತಾ ಗೈಸ್? ನಿಮ್ಗೆ ಯಾರಿಗೂ ವೀಕೆಂಡ್ಗೆ ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ ಅಂದರೆ ಇದು ಪರ್ಫೆಕ್ಟ್ ಸ್ಪಾಟು. ಒನ್ ಡೇ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ದೇವಸ್ಥಾನ ಇದೆ, ಬ್ಯಾಕ್ ವಾಟರ್ಸ್ ಇದೆ, ಹೇಮಾವತಿ ಇದು ಬ್ಯಾಕ್ ವಾಟರ್ಸ್. ಇದು ಸಕ್ಕತ್ತಾಗಿದೆ. ಏನಾದ್ರು ನಿಮ್ಮ ವೀಕೆಂಡ್ಗೆ ಎಲ್ಲೂ ಜಾಗ ಗೊತ್ತಾಗಲಿಲ್ಲ ಏನು ಅಂದರೆ ಬರ್ಬೋದು. ಆ್ಯಕ್ಚುಲಿ ತುಂಬ ಜನ ಬರ್ತಾ ಇದ್ದಾರೆ, ಅದು ವೀಕೆಂಡು ಮತ್ತು ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ತುಂಬ ಜನನೇ ಬಂದಿದ್ದಾರೆ. ಸೊ ನೀವು ಯಾರು ಪ್ಲ್ಯಾನ್ ಮಾಡ್ತೀರಾ ಒಂದ್ಸತಿ ಬಂದು ಹೋಗಿ, ತುಂಬಾ ಚೆನ್ನಾಗಿದೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಬೇಡ ಬೇಡ. ಸೊ ಇವಾಗೇನು ಆಲ್ಮೋಸ್ಟ್ ಸನ್ಸೆಟ್ ಹಾಕೋ ಟೈಮು 5:30 ಆಗಿದೆ. ಬಟ್ ಜನ ಬರ್ತಾನೆ ಇದ್ದಾರೆ, ಅಂದರೆ ಇವಾಗ ಗೊತ್ತಾಗಿರೋದು ಜನಗಳಿಗೆ. ಸೊ ಎಲ್ಲರೂ ಇವಾಗ ಬಂದು ವಿಸಿಟ್ ಕೊಟ್ಟು ಹೋಗ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ದೇವಸ್ಥಾನ ಬಂದು ನೀರು ಸುತ್ತಲೂ ಇದೆ, ದೇವಸ್ಥಾನ ಮಧ್ಯದಲ್ಲಿದೆ, ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಈಗ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಕಾರ್ಗಳು ನಿಂತಿರೋ ನೋಡ್ರೆ ಭಯ ಆಗ್ತಿದೆ, ಅಷ್ಟು ಜನ ಇದ್ದಾರೆ ಒಳಗಡೆ ಅಂತ ಯೋಚನೆ ಮಾಡ್ಕೊಂಡೇ ಹೋಗ್ತಿದೆ. ಆ ಕಡೆ ಈ ಕಡೆ ನೋಡ್ಕೊಂಡು ಇಲ್ಲಿ ಎಷ್ಟೊತ್ತಾಗುತ್ತೋ ದರ್ಶನ ಗೊತ್ತಿಲ್ಲ ಅಂತ. ಕಾರ್ತಿಕ್ ಮಾಸ ಬೇರೆ ಆಗಿರೋದು ಮತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ಬೇರೆ ಎಲ್ಲರೂ ದೀಪಗಳು ಅಣಿಸ್ತಾ ಇದ್ರು. ನಾವು ಕೂಡ ದೀಪಗಳು ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ದೀಪ ಅಣಿಸೋಣ ಅಂದ್ಬಿಟ್ಟು ದೀಪ ಅಣಿಸಿದ್ವಿ. ನಮಗೂ ಸ್ವಲ್ಪ ಖುಷಿ ಆಯಿತು, ಯಾಕಂದರೆ ಮನೇಲಿ ಇದ್ದಿದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಹಚ್ತಾ ಇದೆ. ಬಟ್ ಮನೇಲಿ ಇದ್ದಿರಲ್ಲ, ಏನಪ್ಪ ಮಾಡೋದು, ಈ ಟೈಮ್ ಮಿಸ್ ಆಗುತ್ತೇನೋ ಅಂದ್ಕೊಂಡೆ. ಬಟ್ ಹೆಂಗೋ ಇಲ್ಲಿ ಬಂದು ಹಚ್ಚಿದ್ಕೇನೋ ಒಂದು ಸ್ವಲ್ಪ ನೆಮ್ಮದಿ ಅನಿಸ್ತು, ಖುಷಿ ಕೂಡ ಆಯಿತು ನನಗೆ. ದೇವ್ರನ್ನ ತೋರ್ಸೋಣ ಅಂದರೆ ಇಲ್ಲೆಲ್ಲ ದೇವ್ರು ತೋರ್ಸೋಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನ ಎಲ್ಲ ಬಂದು ಮುಜರಾಯಿ ಇಲಾಖೆಗೆ ಸೇರಿರುತ್ತೆ. ಮುಜರಾಯಿ ಇಲಾಖೆಗೆ ಯಾವುದೇ ದೇವಸ್ಥಾನ ಸೇರಿರುತ್ತೋ ಅಲ್ಲೆಲ್ಲ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಎಲ್ಲ ನಿಷೇಧ ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ದೇವ್ರನ್ನ ತೋರ್ಸೋಕ್ಕಾಗಲ್ಲ. ಸೊ ಯಾರು ಬೇಜಾರು ಮಾಡ್ಕೊಡಿ ಆಯಿತಾ. ಇವತ್ತಿನ ಕೊನೆ ಡೆಸ್ಟಿನೇಷನು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಕಾರ್ತಿಕ್ ಮಾಸದಲ್ಲಿ ದರ್ಶನ ತೊಗೊಂಡಿದ್ದು ಸಖತ್ತಾಗಿತ್ತು ದರ್ಶನ ಮಾತ್ರ. ರಶ್ ಕೂಡ ಅಷ್ಟೇ ಇದೆ, ಬಸ್ ಸಖತ್ ಖುಷಿ ಆಯಿತು. ಕಾರ್ತಿಕ್ ಮಾಸದಲ್ಲಿ 2 ಶಿವನ ದೇವಸ್ಥಾನ, ಧರ್ಮಸ್ಥಳ ಮತ್ತು ಯಡಿಯೂರು ನೋಡಿದ್ದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಸೊ ಇದು ಮುಗಿಸ್ಕೊಂಡು ಇವಾಗ ಎಲ್ಲರೂ ಊಟ ಮಾಡಿ ಮನೆಗೆ ಹೋಗ್ತೀವಿ. ಗೈಸ್ ಇವಾಗ ಊಟಕ್ಕೆ ಬಂದಿದ್ದೀವಿ. ಸೊ ನಾವು ಯಾವಾಗಲೂ ಅಷ್ಟೇ ಯಡಿಯೂರು ಸಿದ್ಧಲಿಂಗೇಶ್ವರ ಆ ರೋಡಲ್ಲಿ ಬಂದರೆ, ದೇವಸ್ಥಾನ ರೋಡಲ್ಲಿ ಬಂದರೆ ಇದೇ ಹೋಟ್ಲಿಗೆ ಬರೋದು. ಒಲೆ ಊಟ ಹೋಟ್ಲ್ ಹೆಸರು. ಅಲ್ಲಿ ಬಂದರೆ ನಿಮಗೆ ಮುದ್ದೆ, ಬಸ್ಸಾರು, ಪಲ್ಯ ಎಲ್ಲ ಸಿಗುತ್ತೆ. ಸೇಮ್ ನಾವು ಮನೇಲಿ ಮಾಡ್ತೀವಿ ಗೊತ್ತಾ, ಅದೇ ಟೇಸ್ಟ್ ಇರುತ್ತೆ. ಅದು ಬೇರೆ 3 ದಿನದಿಂದ ನಮ್ಮಪ್ಪ ಮುದ್ದೆ ತಿಂದಿಲ್ಲ. ನಂಗೆ ಮುದ್ದೆ ಬೇಕು ಮುದ್ದೆ ಬೇಕು ಮುದ್ದೆ ಬೇಕು ಅಂತ ಟಾರ್ಚರ್ ಕೊಟ್ಟರು. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಗಂಟ ಅವ್ರು ಕಾಯಿಸ್ಕೊಂಡು ಕರ್ಕೊಂಡ್ಬಂದಿದ್ದೀವಿ. ನೋಡಿ ಅವ್ರು ಬ್ಯಾಟಿಂಗ್ ಮಾಡ್ತವ್ರು ನಮ್ಮಪ್ಪ. ಹೇಳಪ್ಪ ಸಿಕ್ತಾ ಮುದ್ದೆ ಫೈನಲಿ? ಖುಷಿಯಾಗ್ಬಿಟ್ರು ಮುದ್ದೆ ಮತ್ತು ಬಸ್ಸಾರು ಕೊಡಿಸಿದ್ಕೆ. ಸೊ ನಮ್ಮನೇಲಿ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಗೆಲ್ಲ ಅಂದರೆ ಮುದ್ದೆ ಈ ಥರ ಸಾರುಗಳಂತೆಲ್ಲ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಇದೇ ಹೋಟ್ಲಿಗೆ ಬರೋದು ಈ ಸೈಡ್ ಬಂದರೆ. ಸೊ ನೀವು ಯಾರಾದರೂ ಈ ಸೈಡ್ ಟ್ರಾವೆಲ್ ಮಾಡ್ತೀರಾ ಒಂದ್ಸತಿ ಟ್ರೈ ಮಾಡಿ. ರಾತ್ರಿ ಹೊತ್ತು ಮುದ್ದೆ ಊಟ ಸಕ್ಕತ್ತಾಗಿರುತ್ತೆ. ನಾವೀಗ ಮನೆಗೆ ರೀಚ್ ಆದ್ವಿ. 3 ದಿನ ಹೆಂಗೋಯ್ತೋ ಗೊತ್ತಿಲ್ಲ, ಸಕ್ಕದಾಗಿ ನಾವು ಎಂಜಾಯ್ ಮಾಡಿದ್ವಿ. ನೀವು ಕೂಡ ವಿಡಿಯೋ ನೋಡಿ ತುಂಬ ಇಷ್ಟಪಟ್ಟಿರ್ತೀರಾ, ಎಂಜಾಯ್ ಮಾಡಿರ್ತೀರಾ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.